ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಬ್ರಹ್ಮದಂಡಿ ಅನ್ನೋ ಒಂದು ವನಸ್ಪತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ಆಯಿತಾ? ಇದರ ಪ್ರಯೋಗಗಳು ಸಹ ತಿಳಿಸೋಂಥ ಒಂದು ವಿಚಾರಗಳನ್ನು ಹೇಳ್ತೀನಿ ನಿಮಗೆ. ಆಯಿತಾ? ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸ್ತಕ್ಕಂಥದ್ದು ಇರ್ತದೆ. ಇದ್ರ ಕಾಂಡ, ಇದ್ರ ಬೇರು, ಇದರ ಎಲೆ, ಹೂವು ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಬಳಸೋಂಥದ್ದು ವಿಚಾರಗಳಿರ್ತದೆ. ಮತ್ತು ನಮ್ಮ ಒಂದು ವಾಮಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ವಾಮಾಚಾರ, ಮಾಟ ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಇದು ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವನಸ್ಪತಿ. ನೀವೇನೇ ಒಂದು ಪ್ರಯೋಗ ಮಾಡಬೇಕು ಅಂದರು, ವಿದ್ವೇಷಣೆ, ಉಚ್ಚಾಟನೆ, ಮಾರಣ, ಸ್ತಂಭನ, ವಶೀಕರಣ, ಆಕರ್ಷಣ, ಯಾವುದೇ ಪ್ರಯೋಗ, ಷಟ್ಕರ್ಮ ಪ್ರಯೋಗಗಳು, ಅಘೋರಪಂಥ ವಿದ್ಯೆಗಳು, ಏನೇ ಪ್ರಯೋಗ ಮಾಡಬೇಕು ಅಂತಂದರೂ ಈ ಒಂದು ವನಸ್ಪತಿ ಇಲ್ದಂಗೆ ಯಾವುದೇ ಪ್ರಯೋಗನ ಸಾಧಿಸೋಕ್ಕೆ ಆಗಲ್ಲ. ಯಾಕೆಂತಂದರೆ ಬ್ರಹ್ಮ, ಸರಸ್ವತಿ, ಬ್ರಹ್ಮ ಇವರಿಬ್ಬರು ಇಲ್ದಂಗೆ ಪ್ರಕೃತಿ ಒಳಗೆ ಏನೂ ನಡೆಯಲ್ಲ. ಪ್ರಕೃತಿ ನಡೆಸ್ತಾ ಇರೋದೇ ಬ್ರಹ್ಮ. ಹಂಗಿರೋದ್ರಿಂದ ಈ ಒಂದು ಬ್ರಹ್ಮದಂಡಿ ಇಲ್ದಂಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ವಾಮ ಮಾರ್ಗದಲ್ಲಿ ನಡೆಸೋಕ್ಕಾಗಲ್ಲ. ಆಯಿತಾ? ಇದು ಒಂದು ನಿಮಗೆ ಪರಿಚಯ ಮಾಡ್ತಾ ಇರೋದಷ್ಟೇ. ಇದ್ರ ಪ್ರಯೋಗಗಳು ಹೇಳಬೇಕು ಅಂತಂದರೆ ಎಷ್ಟು ಒಂದು 200 ವಿಡಿಯೋ 300 ವಿಡಿಯೋ ಹಾಕಿರೋ ಆಗಲ್ಲ. ಅಷ್ಟು ಪ್ರಯೋಗಗಳು ಮಾಡ್ಬೋದು. ಇದರಿಂದ ದಶದಿಗ್ಬಂಧನೆಯಿಂದ ಹಿಡಿದು ಯಾವುದೇ ಒಂದು ದೇವತೆಗಳನ್ನ ಕಟ್ಟಾಕೋದ್ರಿಂದ ಹಿಡಿದು, ಯಾವುದೇ ಒಂದು ಮಾರಣ ಪ್ರಯೋಗಗಳು ಮಾಡೋದ್ರಿಂದ ಹಿಡಿದು, ಯಾವುದೇ ಒಂದು ಸ್ತಂಭನ ಪ್ರಯೋಗಗಳು ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಪ್ರಯೋಗಗಳಿಗೂ ಈ ಒಂದು ವನಸ್ಪತಿ ಬೇಕೇ ಬೇಕು. ಆಯಿತಾ? ಈ ಒಂದು ವನಸ್ಪತಿ ಇಲ್ದಂಗೆ ಯಾವುದೇ ಕೆಲಸಗಳು ಮಾಡೋಕ್ಕೆ ಬರೋಲ್ಲ. ನೋಡಿ, ಇದು ಈ ರೀತಿ ಇರ್ತದೆ. ಹಿಂಗೆಲ್ಲ ಇದು ಕಾಡು ಮೇಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಜಂಗಲ್ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ವನಸ್ಪತಿ ಇದು. ಆಯಿತಾ? ಇದು ಒಂದು ಸ್ವಲ್ಪ ನೀರಿನ ವಾತಾವರಣ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಅಚ್ಚಿಗೆ ಚೆನ್ನಾಗಿ ಬೆಳ್ಕೊಂಡಿದೆ. ಆಯಿತಾ? ಇದನ್ನು ಕೆಲವೊಂದು ಒಳ್ಳೆಯ ಹಬ್ಬಗಳು, ಈ ಯುಗಾದಿ ಹಬ್ಬ, ದೀಪಾವಳಿ ಅಮಾವಾಸ್ಯೆ, ಇಂಥ ಟೈಮ್ಗಳಿಗೆಲ್ಲ ಇದನ್ನು ಮನೆ ತೋರಣಕ್ಕೆ ಅಂತ ಬಳಸ್ತಾರೆ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ. ಮತ್ತು ಇದನ್ನು ಮುಳ್ಳುಜಾಲಿ ಕಡ್ಡಿ ಅಂತಲೂ ಕರೀತಾರೆ. ಮುಳ್ಳುಜಾಲಿ ಕಡ್ಡಿ ಅಂತ ಯಾಕೆಂದರೆ ಇದು ಎಲೆ, ಹೂವು ಪ್ರತಿಯೊಂದು ಮುಳ್ಳೆ ಇದು. ಹಂಗಿರೋದ್ರಿಂದ ಮುಳ್ಳುಜಾಲಿ ಕಡ್ಡಿ ಅಂತಲೂ ಇದನ್ನು ಕರಿತಕ್ಕಂಥದ್ದು ರೂಢಿಯಲ್ಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ. ಬೇರೆ ಬೇರೆ ಕಡೆ ಏನೇನು ಕರೀತಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ಟಾಗಿ ಇದನ್ನೇ ಈ ಥರ ಕರಿತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥದ್ದು ಇದು. ಆಯಿತಾ? ಇದು ಒಂದು ಸ್ವಲ್ಪ ಜಾಸ್ತಿ ಕೆಂಪು ಭೂಮಿಯಲ್ಲಿ ಬೆಳೀತಕ್ಕಂಥದ್ದು. ಗಟ್ಟಿ ಅಂದರೆ ಕೆಂಪು ಮಣ್ಣು ಇರೋಂಥ ಜಾಗದಲ್ಲಿ ಬೆಳೀತಕ್ಕಂಥದ್ದು. ಮಳೆಗಾಲದಲ್ಲಿ ಬೆಳೆಯಲ್ಲ ಇದು. ಆಯಿತಾ? ಇದನ್ನು ಪ್ರತಿಯೊಂದು ಷಟ್ಕರ್ಮ ಪ್ರಯೋಗಗಳಿಗೂ ಸಂಬಂಧಪಟ್ಟಂಗೆ ಎಲ್ಲ ಕೆಲಸಗಳು ಮಾಡ್ಬೋದು. ಇದನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಇದರಿಂದ ಏನೇನು ಪ್ರಯೋಗ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ಹೇಳ್ತೀನಿ. ಆಯಿತಾ? ಇದರದ್ದೇ ಒಂದು ಎಪಿಸೋಡ್ ಹಾಕ್ತೀನಿ. ತುಂಬ ಅದ್ಭುತವಾಗಿರತಕ್ಕಂಥ ಒಂದು ವನಸ್ಪತಿ ಇದು. ಆಯಿತಾ? ಇಷ್ಟು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.